ಆತ್ಮೀಯ ಸ್ನೇಹಿತರ ಎಲ್ರಿಗೂ ಕೂಡ ನಮಸ್ತೆ. ನಿಮ್ದೇನಾದ್ರೂ 10th ಪ್ಲಸ್ ಐಟಿ ಆಗೈತಿ, ಹಾಗಾದ್ರೆ ಈ ವಿಡಿಯೋ ಪೂರ್ತಿ ನೋಡ್ಕೊಂಡ್ ಬರ್ರಿ. ಅದು ಕೂಡ ನಮ್ಮ ಹುಬ್ಬಳ್ಳಿ ಒಳಗಡೆನೆ ವೇಕೆನ್ಸಿ ಐತಿ. ಅದು ಕೂಡ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ RRC ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಒಳಗಡೆ ವೇಕೆನ್ಸಿ ತಂದಿದಾರ 904 ಪೋಸ್ಟಿಗೆ. ಆಫಿಷಿಯಲ್ ನೋಟಿಫಿಕೇಶನ್ ನೀವು ನೋಡ್ತಾ ಇರಬಹುದು. ಸೊ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಎಂಡ್ ಡೇಟ್ ಬಂದ್ಬಿಟ್ಟು ಯಾವಾಗ ಕ್ಲೋಸ್ ಆಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ 13/8/2025 ಅಂದ್ರ ಕ್ಲೋಸ್ ಆಗತ್ತಾ. ಸೊ ಇದು ಯಾವುದೇ ರೀತಿ ಪರ್ಮನೆಂಟ್ ಡ್ಯೂಟಿ ಅಲ್ಲ, ಇದು ಕೂಡ ಒಂದು ಅಪ್ರೆಂಟಿಸ್ ಹುದ್ದೆಗಳ ಮೇಲೆ ಆಯ್ಕೆ ಮಾಡ್ಕೋತಾ ಇದಾರ. ಇದ್ರೊಳಗಡೆ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಯಾರ್ದೆಲ್ಲ 10th ಪ್ಲಸ್ ITI ಟ್ರೇಡ್ ಆಗಿತ್ಲ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೊಳ್ರಿ. ಹಂಗ ನಿಮ್ ದೋಸ್ತಿಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ರಿ. ನಿಮ್ದು ಏಜ್ ಲಿಮಿಟ್ ಬಂದ್ಬಿಟ್ಟು 15ರಿಂದ 24 ಇರಬೇಕು. OBC ಇದ್ರ 3 ವರ್ಷ ರಿಲ್ಯಾಕ್ಸೇಷನ್, ನೀವು SC ಮತ್ತು ST ಇದ್ರ 5 ವರ್ಷ ರಿಲ್ಯಾಕ್ಸೇಷನ್ ಸಿಗತ್ರಿ. ಓಕೆ, ಯಾವುದೇ ರೀತಿಯಿಂದ ಎಕ್ಸಾಮ್ ಇಲ್ ದೋಸ್ತ, ನೇರ ನೇಮಕಾತಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಹೆಂಗಪ್ಪ ಅಂದ್ರ ನೀವು 10% ಇರಬಹುದು, ಮತ್ತೆ ನೀವು ITI ಪರ್ಸೆಂಟೇಜ್, ಈಗ ITI ಮಾಡ್ಕೊಂಡಿರ್ತೀರಿ, ಅದ್ರ ತಕ್ಕಂಗ ಪರ್ಸೆಂಟೇಜ್ ತೆಗೆದಿರ್ತಾರ, ಅದ್ರದ ಆಯ್ಕೆ ಮೇಲೆ ನಿಮಗೆ ಆಯ್ಕೆ ಮಾಡ್ಕೋತಾರ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಇರ್ಬೇಕಪ್ಪ ಅಂದ್ರ 10% ನಿಮ್ದ ಕೇವಲ 50 ಆಗಿರ್ಲೇಬೇಕಾಗತ್ತ. 50% ಆಗೈತಿ. ಆ 50% ಆದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದಾ, ಆದ್ರೆ 49 ಆಗೈತ್ರಿ ಸರ್, ಅಪ್ಲಿಕೇಶನ್ ಹಾಕೋಲಿಕ್ ಅರ್ಹರಾಗಿಲ್ಲ. ನೆನಪಿರ್ಲಿ, 50 ಮೇಲೆ ಏನಾದ್ರು 10% ಆಗೈತಪ್ಪ ಅಂದ್ರ, ಹಂಗ ನಿಮ್ಮ ITI ಕೂಡ ಆಗೈತಂದ್ರೆ ನೀವು ಅಪ್ಲಿಕೇಶನ್ ಹಾಕೋಬಹುದಾ. ಇದು 10th ಪ್ಲಸ್ ITI ಆಗಿರ್ಲೇಬೇಕಾ, ನೆನಪಿರ್ಲಿ. ಓಕೆನಾ. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 13 ಐತಿ. ಎಲ್ಲರೂ ಕೂಡ ಬೇಗನೆ ಅಪ್ಲಿಕೇಶನ್ ಹಾಕೊಂಡಿರಿ. ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಮೈಸೂರು, ಬೆಂಗಳೂರು ಪ್ಲಸ್ ಹುಬ್ಬಳ್ಳಿ ಡಿವಿಷನ್ ಒಳಗಡೆ ಸಿಕ್ಕಾಪಟ್ಟೆ ವೇಕೆನ್ಸಿಗಳು ಕರೆದಿದಾರ. ಆಲ್ ದಿ ಬೆಸ್ಟ್, ಗುಡ್ ಲಕ್, ಎಲ್ರಿಗೂ ಕೂಡ ಅನುಕೂಲ ಆಗಲಿ. ಈ ಫುಲ್ PDF ನಮ್ಮ ಇನ್ಸ್ಟಾಗ್ರಾಮ್ ಬಯೋದೊಳಗಡೆ ಟೆಲಿಗ್ರಾಮ್ ಲಿಂಕ್ ಐತಿ, ಅಲ್ಲಿಗೆ ಜಾಯ್ನ್ ಆಗ್ರಿ. ಈ PDF ಸಂಬಂಧಪಟ್ಟರಂಗ ನಾವು ಅಲ್ಲಿ ಪೋಸ್ಟ್ ಮಾಡಿದೇನ್ರಿ. ಓಕೆ, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.